ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ನೋಡಿ ಒಂದು ಪಾರ್ಟಿವೇರ್ ಸೀರೆಗೆ ಲೈಟ್ ವೆಯ್ಟ್ ಆಗಿರುವಂಥ ಒಂದು ರಿಚ್ ಆ್ಯಂಡ್ ಲುಕ್ ಕೊಡುವಂಥ ಪಾರ್ಟಿವೇರ್ ಸೀರೆಗೆ ಇವತ್ತು ಡಿಸೈನ್ನ ಹಾಕ್ತಾ ಇದ್ದೀನಿ. ಸೀರೆ ನೋಡ್ಬೋದು, ತುಂಬ ಗ್ರ್ಯಾಂಡ್ ಆಗಿದೆ, ಲೈಟ್ ವೆಯ್ಟ್ ಆಗಿದೆ. ಇದು ಒಂದು ಪ್ಯೂರ್ ಜರಿಯಿಂದ ಇರುವಂಥ ಸ್ಯಾರಿ. ಇದಕ್ಕೆ ನಾನು ಆಲ್ರೆಡಿ ಡಿಸೈನ್ನ ತೋರಿಸಿದ್ದೀನಿ, ಬಟ್ ಇದು ಓಲ್ಡ್ ಡಿಸೈನು, ನ್ಯೂ ಡಿಸೈನ್ ಏನಲ್ಲ ತೋರಿಸಿದ್ದೀನಿ. ಬಟ್ ಅದಕ್ಕೂ ಇದಕ್ಕೂ ಏನಪ್ಪ ಡಿಫ್ರೆನ್ಸ್ ಇದೆ ಡಿಸೈನ್ಗೆ ಅಂದರೆ, ಅದಕ್ಕೆ ನಾನು ಜಸ್ಟ್ ಥ್ರೆಡ್ಡಿಂದ ವರ್ಕ್ ಮಾಡಿ ತೋರಿಸಿದ್ದೆ. ಬಟ್ ಇದಕ್ಕೆ ನಾನು ಸ್ವಲ್ಪ ಬೀಡ್ಸ್ ಅನ್ನೋದು ಹಾಕ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಜಾಸ್ತಿ ಇಲ್ಲ, ಜಸ್ಟ್ ಒಂದು ಬೀಡ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಯಾರಾದರೂ ಪಾರ್ಟಿವೇರ್ ಸೀರೆಗೆ ಡಿಸೈನ್ ಹುಡುಕ್ತಾ ಇದ್ದರೆ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸ್ಯಾರಿ ಫುಲ್ಲು ಗ್ರ್ಯಾಂಡಾಗಿ ಇರೋದ್ರಿಂದ ಒಂದು ಕಾರಣಕ್ಕೋಸ್ಕರ ಒಂದು ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ. ಸೀರೆ ನೋಡ್ಬೋದು ನೀವು, ತುಂಬ ಗ್ರ್ಯಾಂಡಾಗಿ ರಿಚ್ ಆಗಿದೆ. ಕಂಪ್ಲೀಟ್ ಸ್ಯಾರಿ ಫುಲ್ ಇದೇ ರೀತಿ ಇದೆ. ಸ್ಯಾರಿ ಮ್ಯಾಚಿಂಗ್ ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಬೀಡ್ಸ್ ಬಂದುಬಿಟ್ಟು ಈ ರೀತಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಸ್ಯಾರಿ ಸಿಲ್ವರ್ ಕೂಡ ಇಲ್ಲ, ಕಾಪರು ಇಲ್ಲ, ಗೋಲ್ಡು ಇಲ್ಲ, ಹಾಗೆ ಆ ಥರ ಮ್ಯಾಚಿಂಗಲ್ಲಿ ಇರೋದ್ರಿಂದ ಜಸ್ಟ್ ಒಂದು ರೀತಿ ವೈಟ್ ಗೋಲ್ಡಲ್ಲಿದೆ. ಇಷ್ಟು ಪರ್ಫೆಕ್ಟಾಗಿ ಬೀಡ್ಸ್ ಸಿಗೋದು ಸ್ವಲ್ಪ ಕಷ್ಟ. ಸಿಲ್ವರ್ ಹಾಕಿದ್ರು ಕೂಡ ಆಪೋಸಿಟ್ ಆಗುತ್ತೆ, ಕಾಪರ್ ಹಾಕಿದ್ರು ಕೂಡ ಆಪೋಸಿಟ್ ಆಗುತ್ತೆ. ಆ ಗೋಲ್ಡ್ ಸ್ವಲ್ಪ ಪರವಾಗಿಲ್ಲ, ಹಂಗಾಗಿ ನಾನು ಸ್ಮಾಲ್ ಸೈಜು ಗೋಲ್ಡ್ ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲ, ನಿಮಗೆ ಬೇಕಿದ್ದರೆ ತೊಗೊಳ್ಳಿ, ಬಟ್ ರಿಚ್ ಆಗಿರೋದ್ರಿಂದ ಸ್ವಲ್ಪ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಶೋ ಆಗ್ತಿರುತ್ತೆ, ಶಾಪಿಂಗ್ ಕೂಡ ನೀವು ಮಾಡ್ಕೋಬೋದು. ಫಸ್ಟ್ ನೋಡಿ, ಸ್ಯಾರಿಯನ್ನು ಯಾವಾಗಲೂ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡಬೇಕು. ಫಸ್ಟು ಇದಕ್ಕೆ ರೆಡಿಮೇಡ್ ಕುಚ್ಚು ಬಂದಿತ್ತು, ಬಟ್ ಅದನ್ನು ಕಟ್ ಮಾಡಿಕೊಂಡು ಜಿಗ್ಜಾಗ್ ಮಾಡಿ ಈ ಥರ ಕ್ರೋಶೆ ಡಿಸೈನ್ ಹಾಕ್ತಾಯಿದ್ದೀನಿ. 2 ಸತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊಳ್ಳೋಣ. 2 ಲಾಕನ್ನು ಹಾಕಿಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ಸು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿಬಿಟ್ಟು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತು ಇಲ್ಲಿ ಒಂದು ಸ್ಮಾಲ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ವೈಟ್ ಗೋಲ್ಡಲ್ಲಿ ಸ್ಯಾರಿ ಪಲ್ಲು ಇದೆ, ಬಟ್ ಇದು ಸ್ವಲ್ಪ ಗೋಲ್ಡ್ ಕಾಣಿಸ್ತಾ ಇದೆ. ಬಟ್ ಸಿಲ್ವರ್ ಹಾಕಿದ್ರು ಕೂಡ ಮ್ಯಾಚ್ ಆಗೋಲ್ಲ, ಹಾಗೆ ಇದು ಹಾಕಿದ್ರು ಕೂಡ ಮ್ಯಾಚ್ ಆಗೋಲ್ಲ. ಇದು ಸ್ವಲ್ಪ ಮ್ಯಾಚಿಂಗ್ ಇದೆ, ಹಂಗಾಗಿ ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಈ ಥರ ಬೀಡ್ಸನ್ನ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ 1.5 ದಾರನ ಸುತ್ತಕೊಂಡು ಕರೆಕ್ಟಾಗಿ ಈ ಒಂದು ಪಾಯಿಂಟಿಗೆ ಬೇಡ, ಇಲ್ಲೇ ನೀಡಲ್ ಮೇಲೆ ದಾರ ಇದೆಯಲ್ಲ, ಬೀಡ್ಸ್ ಪಕ್ಕಕ್ಕೆ ದಾರ ಇರುತ್ತಲ್ಲ, ಆ ಒಂದು ಪಾಯಿಂಟ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಜಸ್ಟ್ ಒಂದು ಸ್ಮಾಲ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2ರಿಂದ 1 ಸರಿ, 2ರಿಂದ 1 ಸರಿ, ಈ ರೀತಿ ಡಬಲ್ ಕ್ರೋಶೆ ಕಂಬನ್ನು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ನೋಡಿ 1 ಚೈನ್, 2 ಚೈನ್ಸನ್ನು ಮಾಡ್ಕೋಬೇಕು. 2 ಚೈನ್ಸನ್ನು ಮಾಡಿಕೊಂಡು ನೀಡಲ್ ಮೇಲೆ 1.5 ದಾರ ಸುತ್ತಕೊಂಡು ಇಲ್ಲೇ ನಾವು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ್ವಲ್ವ, ನಿಮಗೆ ಗ್ಯಾಪ್ ಕಾಣಿಸ್ತಾ ಇರುತ್ತೆ. ಈ ಗ್ಯಾಪಲ್ಲಿ, ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸತಿ ಮತ್ತು ಡಬಲ್ ಕ್ರೋಶೆ ಕಂಬನ್ನು ಹಾಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್. ಕೆಲವೊಂದು ಸತಿ ಪಿಕಾಟ್ ಸ್ವಲ್ಪ ಲೂಸ್ ಆಗಿ ಬರುತ್ತೆ, ಬಟ್ ಆ ಟೈಮ್ನಲ್ಲಿ ನೀವು ಮೇಲೆ ಹಾಕಿರುವಂಥ 3 ಚೈನ್ ಏನು ಹಾಕ್ತಾ ಇರ್ತೀರಲ್ಲ, ಸ್ವಲ್ಪ ಥ್ರೆಡ್ಡನ್ನು ಟೈಟಾಗಿ ಹಿಡ್ಕೊಂಡು 3 ಚೈನ್ ಹಾಕಿಬಿಟ್ಟು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಟೈಟಾಗಿ ಇಟ್ಕೊಂಡು. ಆವಾಗ ಪಿಕಾಟ್ ಅನ್ನೋದು ಚಿಕ್ಕದಾಗಿ ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಪಿಕಾಟ್ನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ಮತ್ತೆ ಈ 3 ಚೈನು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸತಿ, 2ರಿಂದ 1 ಸತಿ ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ಸ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಆ ಡಿಸೈನ್ಗೂ ಈ ಡಿಸೈನ್ಗೂ ಏನಪ್ಪ ವ್ಯತ್ಯಾಸ ಅಂದರೆ, ಆ ಡಿಸೈನಲ್ಲಿ ನಾನು ನೋಡಿ 4 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು 4 ಡಬಲ್ ಕ್ರೋಶೆ ಕಂಬಕ್ಕೂ ಪಿಕೋಟ್ನ ಹಾಕಿಬಿಟ್ಟು ನಾನು
ಡಿಸೈನ್ನ ಅಲ್ಲಿಗೆ ಫಿನಿಶಿಂಗ್ ಮಾಡ್ಕೊಂಡಿದ್ದೆ. ಅಂದರೆ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನಾನು 5 ಟೈಪ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕಂಬ ಎಕ್ಸ್ಟ್ರಾ ಹಾಕ್ಬಿಟ್ಟು ಈ ಡಿಸೈನ್ ಫಿನಿಶಿಂಗ್ ಅನ್ನೋದು ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲಿ 5 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ್ಮೇಲೆ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕೋಟನ್ನು ಹಾಕಿದ್ದೀನಿ. ಆಮೇಲೆ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಸತಿ ಲಾಕನ್ನು ಹಾಕಿದ ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಫುಲ್ಲಾಗಿ ಫಸ್ಟ್ ಬುಟ್ಟಿಸ್ ಇರೋದ್ರಿಂದ ಎಲ್ಲ ಗ್ರ್ಯಾಂಡಾಗಿರೋದ್ರಿಂದ ಒಂದು ಬೀಡ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬೀಡ್ಸನ್ನು ಹಾಕಿದ್ದೀನಿ. ಬಟ್ ಈ ಒಂದು ಫ್ಲವರಿಗೆ ಈ ಬೀಡ್ಸ್ ಮ್ಯಾಚ್ ಆಗುತ್ತೆ. ಮತ್ತು ಯಾರಾದರೂ ನೋಡಿ ಕಾಂಟ್ರಾಸ್ಟ್ ಆಗಿದೆ ಬೀಡ್ಸ್ ಅವಶ್ಯಕತೆ ಇಲ್ಲ ಅಂದರೆ ಕಾಮೆಂಟ್ ಹಾಕ್ತಾ ಇರ್ತೀರಲ್ವ. ಸೊ ಜಸ್ಟ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಒಂದೇ ಒಂದು ಕಾರಣದಿಂದ ಈಗ ಒಂದು ಬೀಡ್ಸನ್ನು ಹಾಕಿಬಿಟ್ಟು ಈ ಡಿಸೈನ್ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ವೀಡಿಯೋಸ್ ಕಂಪ್ಲೀಟಾಗಿ ನೋಡಿ. ತುಂಬ ಈಸಿ ಇದೆ ಡಿಸೈನು ಅಂತ, ಇನ್ನೂ ಹೆವಿ ಇಲ್ಲ. ನೀವೇನಾದರೂ ಈ ಥರ ಸೀರೆಗಳನ್ನ ತೊಗೊಂಡಿದ್ರೆ ಖಂಡಿತವಾಗ್ಲೂ ಈ ಡಿಸೈನ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನು ಕುಚ್ಚು ಇಲ್ಲದೇನೂ ತೋರಿಸಿದ್ದೀನಿ, ಹಾಗೆ ಕುಚ್ಚು ಹಾಕಿ ಕೂಡ ತೋರಿಸಿದ್ದೀನಿ. ಬೀಡ್ಸ್ ಇಲ್ಲದೆ ತೋರಿಸಿದ್ದೀನಿ. ಇವತ್ತು ಬೀಡ್ಸ್ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದರೆ ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ನೋಡಿ ನಾನು ಮತ್ತೆ 4 ಚೈನ್ಗಳನ್ನ ಹಾಕಿ ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡಿದ್ದೀನಿ. ಡಬಲ್ ಲಾಕ್ ಹಾಕಿದ ಮೇಲೆ 4 ಚೈನ್ಸನ್ನು ಹಾಕಿಬಿಟ್ಟು ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡಿದ್ದೀನಿ. ಇಲ್ಲಿ ಪ್ರತಿ ಒಂದಕ್ಕೂ ಕೂಡ ನಾನು ಕಂಪ್ಲೀಟಾಗಿ ಡಬಲ್ ಲಾಕನ್ನು ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ನಿಮಗೆ ಹತ್ತದಲ್ಲಿ ಡಿಸೈನ ಬೇಕು, ಹತ್ತದಲ್ಲಿ ಕುಚ್ಚು ಬೇಕು ಅನ್ನೋರಾಗಿದ್ದರೆ ಒಂದೊಂದೇ ಲಾಕನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಮತ್ತು ನೋಡಿ ಈಗ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿದ ಮೇಲೆ ಬೀಡ್ ಲಾಕನ್ನು ಮಾಡ್ಕೋಬೇಕು. ಮತ್ತು ಥ್ರೆಡನ್ನು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿ ಬರ್ತದೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಒಂದು ಸ್ಮಾಲ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಆದಷ್ಟು ಎಳೆಯುತ್ತೆ ಡಬಲ್ ಕ್ರೋಶೆ ಕಂಬ ಹಾಕೋದು ಬೇಡ. ಎಷ್ಟು ಚಿಕ್ಕದಾಗಿ ಹಾಕ್ಕೊತೀರೋ ಅಷ್ಟು ಚಿಕ್ಕದಾಗಿ ಹಾಕಿದರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ 2 ಚೈನ್ಸನ್ನು ಮಾಡ್ಕೋಬೇಕು. 2 ಚೈನ್ಸನ್ನು ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 1 ಚೈನ್, 2 ಚೈನ್, 3 ಚೈನ್ಸ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಈ ಥರ 5 ಡಬಲ್ ಕ್ರೋಶೆ ಕಂಬನ ಹಾಕೋತಾ ಇದ್ದೀನಿ. ಅಂದರೆ ಒಂದೊಂದು ಡಬಲ್ ಕ್ರೋಶೆ ಕಂಬ ಆದ ತಕ್ಷಣವೇ ನೀವು 3 ಚೈನ್ಸನ್ನ ಹಾಕಿ ಲಾಕ್ ಮಾಡಿಕೊಂಡು ಒಂದು ಪಿಕಾಟ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಆ ಡಿಸೈನ್ಗೂ ಈ ಡಿಸೈನ್ಗೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಈ ಥರ ನೋಡಿ 5 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್. ಮತ್ತು ಇಲ್ಲಿ ಕೂಡ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಲಾಕ್ನ ಮಾಡಿಕೊಂಡು ಕುಚ್ಚು ಕಟ್ಟೋದಕ್ಕೆ ಇಲ್ಲಿ 4 ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 2 ಆಚನ್ನ ಹಾಕ್ಕೊಂಡು ಕೂಡ ನೀವು ಕುಚ್ಚನ್ನ ಕಟ್ಕೋಬೋದು. ಸೊ ಈ ರೀತಿಯಾಗಿ ಬರುತ್ತೆ ಡಿಸೈನು. ಸೊ ಮತ್ತೆ ಆ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಹಾಕಿಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಲಾಕ್, ಆಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿಬಿಟ್ಟು ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಕರೆಕ್ಟಾಗಿ ಪಾಯಿಂಟ್ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಸ್ಮಾಲ್ ಡಬಲ್ ಕ್ರೋಶೆ ಕಂಬ, 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ. ಸೊ ಇಷ್ಟೇ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಇದೇ ರೀತಿಯಾಗಿ ನೀವು ವರ್ಕ್ ಮಾಡಿಕೊಂಡು ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಒಂದು ಸ್ಟೆಪ್ ಡಿಸೈನು ತುಂಬ ಈಸಿಯಾಗಿ ಹಾಕ್ಕೋಬೋದು. ಹಾಗೆ ನೋಡೋದಕ್ಕೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ರೀತಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಡಿಸೈನ್ ನೋಡಿ ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ಡಿಸೈನಿನ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ. ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ಕೂಡ ನೀವು ಸ್ವಲ್ಪ ಫೋನಲ್ಲಿ ಕಾಂಟ್ರಾಸ್ಟ್ ಆಗಿ ಕಾಣಿಸುತ್ತೆ. ಬಟ್ ಸ್ಯಾರಿಲಿ ಸ್ವಲ್ಪ ವೈಟ್ ಗೋಲ್ಡ್ ಇರೋದ್ರಿಂದ ಇದೇ ಪರ್ಫೆಕ್ಟಾಗಿ ಮ್ಯಾಚ್ ಆಗಿರೋದು. ಹಂಗಾಗಿ ಈ ಕಲರಲ್ಲಿ ನಾನು ಕುಚ್ಚನ್ನೋದು ಹಾಕಿದ್ದೀನಿ. ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಕಾಣಿಸುತ್ತೆ. ಬಟ್ ಎದುರುಗಡೆ ಮಾತ್ರ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇದೆ ಥ್ರೆಡ್ ಬಂದುಬಿಟ್ಟು. ಸೊ ಇದು ನಾನು ಬೀಡ್ಸ್ ಇಲ್ಲೇ ತೋರಿಸಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ಮಾಲ್ ಬೀಡ್ಸ್ ಹಾಕಿ ಇವತ್ತು ತೋರಿಸಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಬಿಟ್ಟು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. 1 ಸ್ಟೆಪ್ ಡಿಸೈನು ಬೇಗ ಆಗೋಗ್ಬಿಡುತ್ತೆ ಅಂತ ಏನೂ ಟೈಮ್ ತೊಗೊಳ್ಳಲ್ಲ. ಬಟ್ ಆ ಡಿಸೈನ್ಗೂ ಈ ಡಿಸೈನ್ಗೂ ವ್ಯತ್ಯಾಸ ಏನಪ್ಪ ಅಂತಂದರೆ
ಜಸ್ಟ್ ನಾನಿಲ್ಲಿ ಒಂದು ಬೀಡ್ಸ್ ಆಗಿದ್ದು ಒಂದಾದರೆ, ಬಟ್ ಅಲ್ಲಿ 4 ಡಬಲ್ ಕ್ರೋಶೆನ ಹಾಕಿಬಿಟ್ಟು 4 ಡಬಲ್ ಕ್ರೋಶೆಗೂ ಒಂದೊಂದು ಪಿಕೋಟ್ ಅನ್ನೋದು ಹಾಕಿದ್ದೀನಿ. ಬಟ್ ಇಲ್ಲಿ ಬಂದು 5 ಅಂದರೆ ಒಂದು ಎಕ್ಸ್ಟ್ರಾ ಕಂಬನ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಅಷ್ಟೇ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಇವತ್ತು ನಾನು ಒಂದು ಪಾರ್ಟಿವೇರ್ ಸೀರೆಗೆ ಹಾಕಿದ್ದೀನಿ, ಅದಕ್ಕೂ ಕೂಡ ನೀವು ಲುಕ್ ನೋಡ್ಬೋದು ಕ್ರೋಶೆ ಡಿಸೈನ್ ಯಾವ ಥರ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದತ್ತು ಪ್ರೈಸ್ ತೊಗೊಳ್ಳೋದಾದರೆ 400ಇಂದ 500ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ತೀನಿ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.